ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಲವಿತ್ಗೋಸ್ಕರ ಒಂದು ಸ್ವಿಂಗ್ ಕಾರ್ನ ಬುಕ್ ಮಾಡಿದ್ದೆ, ಟಾಯ್ ಝೋನ್ ಅಂತ. ಸೊ ಅಂದರೆ ಅವನಿಗೆ ಒಂದು ಸೈಕಲ್ನ ಬುಕ್ ಮಾಡಿದ್ದೆ, ಅದು ತುಂಬ ದೊಡ್ಡದಾಗ್ತಾಯಿತ್ತು. ಅದಕ್ಕೋಸ್ಕರ ಪುಟಾಣಿದು ಅವನಿಗೆ ಸೆಟ್ ಆಗೋಂಥದ್ದು ಯಾವುದಾದ್ರೂ ತಗೊಳ್ಳೋಣ ಅಂಥೇಳಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು ಇದನ್ನ. ನನಗೇನೋ ರಿವ್ಯೂ ಎಲ್ಲ ನೋಡಿತ್ತು ಚೆನ್ನಾಗಿದೆ ಅಂತ ಅನಿಸಿ ಇದನ್ನು ತೊಗೊಂಡಿದ್ದೀನಿ. ಅದು ಬಂದಿದೆ ಪಾರ್ಸಲ್ಲು ನೈಟೇನೆ. ಅದಕ್ಕೆ ನಮ್ಮ ಮನೆಯಲ್ಲಿ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದಾರೆ. ಅದರ ವಿಡಿಯೋ ಒಂದು ಶೇರ್ ಮಾಡೋಣ ಅಂಥೇಳಿ. ನಿಮಗೂ ಏನಾದರೂ ಹೆಲ್ಪ್ ಆದರೆ ಇದನ್ನು ನೀವು ತೊಗೋಬೋದಲ್ವ, ಅದಕ್ಕೋಸ್ಕರ. ಸೊ ನೋಡಿ, ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಕ್ವಾಲಿಟಿ ಓಕೆ, ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇದನ್ನು ಸೇಮ್ ಕಾರ್ನ ಏನು ಮಾಡಿದ್ದೆ, ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ. ಏನು ಅದಕ್ಕೂ ಇದಕ್ಕೂ ಒಂದು 100-200 ಡಿಫ್ರೆನ್ಸ್ ಅನಿಸುತ್ತೆ. ಬಟ್ ಅದು ನನಗೇನು ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದು. ಮತ್ತು ಇದು ಸೇಮ್ ಡೇ ಡಿಲವರಿ ಕೊಟ್ಟರು. ಬಟ್ ಫ್ಲಿಪ್ಕಾರ್ಟ್ ಸ್ವಲ್ಪ ಲೇಟ್ ಆಯಿತು. ಡಿಲವರಿ ಕೂಡ ಕರೆಕ್ಟ್ ಡೇಟ್ಗೆ ಬಂತು, ಖುಷಿ ಆಯಿತು. ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಮತ್ತು ಅದನ್ನು ಎಲ್ಲ ಅರೇಂಜ್ ಮಾಡ್ತಿದ್ದಾರೆ. ಇದರಲ್ಲಿ ಮ್ಯಾನ್ಯುವಲ್ ಕೂಡ ನಮಗೆ ಕೊಟ್ಟಿರ್ತಾರೆ, ಯಾವ ರೀತಿ ಅದನ್ನು ಸೆಟ್ ಮಾಡಬೇಕು ಅಂತೇಳಿ. ಸೊ ಅದನ್ನು ನೋಡಿಕೊಂಡು ವೀಲ್ಸ್ನ ಇರುತ್ತಲ್ಲ ಅದನ್ನು, ಮತ್ತು ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ, ನಾವು ನೋಡ್ಕೊಂಡು ಮಾಡ್ಕೋಬೋದು ಈಸಿಯಾಗಿ. ಏನು ಅದೇನು ಕಷ್ಟ ಇರೋದಿಲ್ಲ. ಅದನ್ನೇ ಎಲ್ಲ ಜೋಡಿಸ್ತಾ ಇದ್ದಾರೆ. ಲವಿತ್ ಮಲ್ಕೊಂಬಿಟ್ಟಿದ್ದಾನೆ. ಅವನ್ನ ಮಾರ್ನಿಂಗ್ ಎದ್ದ ಮೇಲೆ ಅವನ್ನ ಕೂರಿಸಿ ಯಾವ ಥರ ಅವನು ರಿಯಾಕ್ಟ್ ಮಾಡ್ತಾನೆ ಅಂತೇಳಿ ತೋರಿಸ್ತೀನಿ. ಮತ್ತು ಏನೇ ಆಗಲಿ ಒಬ್ಬರು ಇದರಲ್ಲಿ ಕುತ್ಕೊಂಡಾಗ ಒಬ್ಬರು ಯಾರಾದರೂ ಹಿಡ್ಕೊಂಡಿರಿ. ಯಾಕಂದರೆ ಅದು ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ, ಸ್ವಿಂಗ್ ಆಗ್ತಾ ಇರುತ್ತಲ್ವ, ಅಪ್ಪಿ ಮಕ್ಕಳು ಬೀಳೋ ಅಂಥದ್ದು ಇರುತ್ತೆ. ಅದನ್ನು ಕೂಡ ಹೇಳ್ತೀನಿ. ಮತ್ತು ನಾವು ಒಬ್ಬರೇ ರೈಡ್ ಮಾಡ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ. ಚಿಕ್ಕ ಪುಟಾಣಿ ಮಕ್ಕಳು, ದೊಡ್ಡವರಾದರೆ ಆರಾಮಾಗಿ ಓಡಿಸ್ತಾರೆ. ಅದು ಒಂದು. ಮತ್ತು ಇನ್ನೇನು ಹೇಳಬೇಕು, ಇದರ ಸೈಕಲ್ ಅಂತ ಹೇಳಿದ್ನಲ್ಲ, ಆ ಸೈಕಲ್ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಶೇರ್ ಮಾಡ್ತೀನಿ. ಅದು ಸ್ವಲ್ಪ ಇವನಿಗೆ ತುಂಬ ದೊಡ್ಡದಾಯಿತು, ಕಾಲು ಎಟ್ಕಲ್ಲ ಅವನಿಗೆ ಪೆಡ್ಲಿಂಗ್ ಮಾಡೋಕ್ಕೆಲ್ಲ. ಸೊ ಅದಕ್ಕೆ ಇದು ಪುಟಾಣಿದೊಂದು ಕೊಡ್ಸೋಣ ಅಂಥೇಳಿ. ಇದರ ರೇಟ್ ಎಷ್ಟಿದೆ ಅಂದರೆ, ನಾನು ತೊಗೊಂಡಾಗ 1199 ರುಪೀಸ್ ಅಮೆಝಾನಲ್ಲಿದ್ದು. ಸೊ ವರ್ತ್ ಅನ್ನಿಸ್ತು. ನಿಮಗೂ ಏನಾದರೂ ಬೇಕಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಿಮ್ಮಿಷ್ಟ, ನಿಮಗೆ ವರ್ತ್ ಅನಿಸಿದ್ರೆ ಪರ್ಚೇಸ್ ಮಾಡಿ ಇದನ್ನು. ಸೊ ಫೋರ್ಸ್ ಏನಿಲ್ಲ ಇದರಲ್ಲಿ. ಇವಾಗ ನೋಡಿ, ಇದು ವೀಲೆಲ್ಲ ಇರುತ್ತಲ್ಲ, ಇದನ್ನೆಲ್ಲ ಅಲ್ಲಿ ನಟ್ಟೆಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ಅದು ಹೇಗೆ ಕೊಟ್ಟಿರ್ತಾರೋ ಆ ಥರ ಎಲ್ಲ ನಾವು ಜೋಡಿಸ್ಕೋಬೇಕಾಗಿರುತ್ತೆ. ನನಗಂತೂ ಖುಷಿ ಆಯಿತು. ನನಗೆ ಈ ಥರದ್ದೆಲ್ಲ ಆಟ ಸಾಮಾನು, ಈ ಥರದ್ದೆಲ್ಲ ಟಾಯ್ಸ್ ಎಲ್ಲ ತಂದು ಕೊಟ್ಟರೆ ಖುಷಿ ಆಗ್ತಾರೆ. ಅದನ್ನು ಹಿಡ್ಕೊಂಡು ಆಟ ಆಡ್ತಾನಲ್ಲ, ಅದರಿಂದ ಅವ್ನು ಖುಷಿಯಾಗಿರ್ತಾನಲ್ಲ, ಅದು ನೋಡೋದಕ್ಕೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನಂತೂ ಏನಾದರೂ ಒಂದು ಹುಡುಕ್ತಾ ಇರ್ತೀನಿ, ಅವನಿಗೆ ಯಾವ ಥರದ್ದು ಕೊಡಿಸ್ಬೋದು, ಯಾವ ಥರದ್ರಲ್ಲಿ ಅವನು ಆಟ ಆಡ್ತಾನೆ, ಖುಷಿಯಾಗಿರ್ತಾನೆ, ಆ ಥರ ಆ್ಯಕ್ಟಿವ್ ಆಗಿರ್ತಾನೆ. ಈ ಥರದ್ದೆಲ್ಲ ಇದ್ದರೆ ಅವ್ನಿಗೆ ಏನು ಮಾಡ್ತಾರೆ ಅಂದರೆ, ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು. ಒಂದೇ ಕಡೆ ಕುತ್ಕೊಳ್ಳೋದಕ್ಕಿಂತ ಈ ಥರ ಎಲ್ಲ ಆಟ ಆಡಿಕೊಂಡು ಚೆನ್ನಾಗಿರ್ತಾರೆ ಮನೆಯಲ್ಲಿ ಅಂತೇಳಿ ಅಷ್ಟೇ. ನೋಡಿ, ಈ ಥರ ಒಂದು ರಾಡ್ ಇರುತ್ತೆ, ಅದನ್ನು ಕೆಳಗಡೆಯಿಂದ ಮೇಲಾಕಿ, ಮತ್ತು ಇದು ಕಂಪ್ಲೀಟಾಗಿ ಒಂದು ನಟ್ಟಿರುತ್ತೆ, ನಟ್ಟನ್ನೆಲ್ಲ ಜೋಡಿಸೋದು, ಮತ್ತು 2 ಹಿಂದ್ಗಡೆ ವೀಲ್ಸ್ ಇರುತ್ತೆ. ಸೊ ಅದನ್ನು ಈಸಿಯಾಗಿ ಇದು ಮಾಡ್ಬೋದು. ಒಂಥರ ಚೆನ್ನಾಗಿದೆ ಅನಿಸುತ್ತೆ. ಅದರಲ್ಲಿ ಲೈಟ್ಸ್ ಕೂಡ ಬರುತ್ತೆ, ಮ್ಯೂಸಿಕ್ ಕೂಡ ಬರುತ್ತೆ ಇದರಲ್ಲೇ ತುಂಬ ವೆರೈಟೀಸ್ ಇದೆ, ನೀವು ಚೆಕ್ ಮಾಡ್ಬೋದು. ಇದು ಸಿಂಪಲ್ಲಾಗಿ ನಾನು ಒಂದು ಸಿಂಪಲ್ಲಾಗಿರಲಿ ಅಂತ ತರಿಸ್ತು. ಇದರಲ್ಲಿ ತುಂಬ ವೆರೈಟೀಸ್ ಇದೆ, ಬೇರೆ ಬೇರೆ ಥರ. ಮುಂದ್ಗಡೆ ಒಂದು ಬ್ಯಾಸ್ಕೆಟ್ ಬರೋ ಥರನೂ ಕೂಡ ಇದೆ, ನೀವು ಚೆಕ್ ಮಾಡಿ ಬೇಕಂದರೆ. ಮತ್ತು ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ, ಆ ಥರ ತುಂಬ ವೆರೈಟೀಸ್ ಇದೆ. ಇದು ಸೇಮ್ ನಮ್ಮ ಮನೆ ಮುಂದೆ ಅವರು ಕೂಡ ಸೇಮ್ ಇದೆ. ನಾನು ಬುಕ್ ಮಾಡಿದ ಮೇಲೆ ನೋಡಿದೆ, ಇದೇ ಥರ ಅಲ್ವಾ ನಾನು ಬುಕ್ ಮಾಡಿರೋದು ಅಂತೇಳಿ. ಸೇಮ್ ಟು ಸೇಮ್ ಇದೆ, ಅವ್ರ ಹತ್ರನೂ ಇದೆ. ಅವ್ರು ತುಂಬ ಅಂದರೆ ಸ್ವಲ್ಪ ದೊಡ್ಡ ಮಕ್ಕಳು, ಅವರು ಕೂಡ ಆಟಾಡ್ತಾರೆ. ಇದು ಏನಂದರೆ ಯೂಸ್ ಆಗುತ್ತೆ, ಏನೋ 1 ವರ್ಷ ಯೂಸ್ ಆಗಿಬಿಟ್ಟು ಆಮೇಲೆ ಮೂಲೆಗೆ ಹಾಕ್ಬೇಕಪ್ಪ ಅಂತೇನಿಲ್ಲ. ಇದು ತುಂಬ ವರ್ಷ ಬೇಕಾದ್ರೆ ಸ್ವಲ್ಪ ದೊಡ್ಡ ಮಕ್ಕಳು ಕೂಡ ಯೂಸ್ ಮಾಡ್ಕೋಬೋದು. ಒಂಥರ ಒಂದು ಸ್ವಲ್ಪ ತುಂಬ ಲಾಂಗ್ ಡೇಸ್ ಬರೋದ್ರಿಂದ ನಮಗೆ ವರ್ತ್ ಅನಿಸುತ್ತೆ. ಬಿಡಪ್ಪ, ಆಟ ಆಡ್ತಾರೆ ಮಕ್ಕಳು, ಇರಲಿ ಪರವಾಗಿಲ್ಲ ಅಂತೇಳಿ ಇದು ಮಾಡಿದೆ. ಮತ್ತು ಇದರ ಲಾಸ್ಟಲ್ಲಿ ಒಂದು ನಿಮಗೆ ವೀಡಿಯೋಸ್ನ ಹಾಕ್ತೀನಿ. ಒಂದು ಫ್ಲಿಪ್ಕಾರ್ಟಿಂದ ನಾನು ಪರ್ಚೇಸ್ ಮಾಡಿದ್ದು ಏನಂದರೆ, ಕುದುರೆ ಥರ ಬರುತ್ತಲ್ಲ, ಅದು ಪ್ಲಾಸ್ಟಿಕ್ದು. ಅದು ಒಂದು
ನನಗೆ 484 ರುಪೀಸ್ಗೆ ಬಂದಿತ್ತು. ಬಟ್ ಅದು ನನಗೆ ವರ್ತ್ ಅನ್ನಿಸ್ಲಿಲ್ಲ. ವರ್ತ್ ಅಂದರೆ ಅದು ನನಗೆ ಕ್ವಾಲಿಟಿ ಅಷ್ಟು ಇಷ್ಟ ಆಗಲಿಲ್ಲ. ಮಕ್ಕಳದ್ದು ವೆಯ್ಟ್ ಅದು ತಡೆಯಲ್ಲ, ಅದಕ್ಕೆ ಅದನ್ನು ರಿಟರ್ನ್ ಮಾಡಿದೆ ನಾನು. ಬೇಕಂದರೆ ನಿಮಗೆ ಲಾಸ್ಟಲ್ಲಿ ಹಾಕ್ತೀನಿ. ಅದೇ ಥರ ನಿಮಗೆ ಒಳ್ಳೆ ಕ್ವಾಲಿಟಿ ಇರೋದು ಇಲ್ಲ ಮರದ್ದು ಸಿಕ್ಕರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಯಿತು ಅಂದರೆ ಅದು ಕೂಡ ಬೆಸ್ಟ್ ಆಪ್ಷನ್ ಮಕ್ಕಳಿಗೆ ಅಂತ ಹೇಳ್ಬೋದು. ನನಗೆ ಅದು ಇಷ್ಟ ಆಗಲಿದ್ದಕ್ಕೆ ಅದನ್ನು ರಿಟರ್ನ್ ಮಾಡಿದೆ. ಬೇಕಂದರೆ ನೆಕ್ಸ್ಟ್ ತೊಗೊಳ್ಳೋಣ, ಏನಾದರೂ ಮರದ್ದು ಆ ಥರದ್ದು ಏನಾದರೂ ಸಿಕ್ಕರೆ ತೊಗೊಳ್ಳೋಣ ಅಂಥೇಳಿ ಅದನ್ನು ನಾನು ರಿಟರ್ನ್ ಮಾಡಿ ಇವಾಗ ಇದನ್ನು ಕೊಡ್ಸೋಣ ಅಂಥೇಳಿ ಕೊಡಿಸಿದ್ದೀನಿ. ಸೊ ಇದು ಸ್ವಲ್ಪ ಲೆಂತಿನೇ ಆಯ್ತೇನೋ ವಿಡಿಯೋ, ಬಟ್ ಸ್ಟೆಪ್ ಬೈ ಸ್ಟೆಪ್ಪು ಅದು ಎಲ್ಲ ಮಾಡ್ತಾ ಇರೋದ್ರಿಂದ ಸೊ ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಂಡಿದ್ದೆ, ತೋರಿಸೋಣ ಅಂಥೇಳಿ ನಿಮಗೆ ತೋರಿಸ್ದೆ. ನಿಮಗೇನಾದರೂ ಆ ಥರ ಬೋರ್ ಅಂತ ಅನಿಸಿದ್ರೆ ಸ್ಕಿಪ್ ಮಾಡಿ, ನೋ ಪ್ರಾಬ್ಲಮ್. ಓಕೆ, ಇದು ಆ್ಯಕ್ಚುಲಿ ಉಲ್ಟಾ ಹಾಕಿದ್ದಾರೆ ಇವರು, ಅದು ಹಿಂಗೆ ಉಲ್ಟಾ ಬರಬೇಕು, ಆಮೇಲೆ ಚೆಕ್ ಮಾಡಿ ಮತ್ತೆ ಹಾಕ್ತಾರೆ. ಸೊ ನೋಡ್ತಾ ಇರ್ಬೋದು, ಈ ಥರ ರೆಡಿಯಾಗಿದೆ, ಚೆನ್ನಾಗಿದೆ, ಒಂಥರ ಕ್ಯೂಟಾಗಿದೆ, ಮಕ್ಕಳಿಗೆ ಚೆನ್ನಾಗಿರುತ್ತೆ, ತುಂಬ ಆರಾಮಾಗಿ ಕೂತ್ಕೋಬೋದು. ಇದೇನು ಚಿಕ್ಕದು ಅನಿಸಲ್ಲ ಅವರಿಗೆ, ಮಕ್ಕಳಿಗೆ ದೊಡ್ಡದೇ ಅಂತಲೇ ಅನಿಸುತ್ತೆ. ನನ್ನ ಮಗನಿಗೆ ದೊಡ್ಡದೇ ಅಂತೇಳಿ ಫೀಲ್ ಆಗುತ್ತೆ ನನಗೆ. ಕುತ್ಕೊಂಡು ಆರಾಮಾಗಿ ಹಿಂಗೆ ಓಡಿಸ್ಕೋಬೋದು. ಮ್ಯೂಸಿಕ್ ಮತ್ತು ಲೈಟ್ಸ್ ಎಲ್ಲ ಬರೋದ್ರಿಂದ ಮಕ್ಳಿಗೊಂಥರ ಇನ್ನೂ ಖುಷಿ ಆಗುತ್ತೆ ಚೆನ್ನಾಗಿ. ಏನಾದರೂ ಈ ಥರ ಕಲರು ಮ್ಯೂಸಿಕ್ ಈ ಥರ ಬರ್ತಾಯಿದ್ರೆ ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ. ಸೊ ಇದನ್ನೆಲ್ಲ ರೆಡಿ ಮಾಡಿದ್ದಾಯಿತು. ಆಮೇಲೆ ಇದನ್ನು ಮತ್ತೆ ಇದರಲ್ಲೂ ಆ್ಯಕ್ಚುಲಿ ಒಂದು ಇದನ್ನು ಕೊಟ್ಟಿದ್ದಾರೆ, ಅದು ರಾಡ್ ಏನಿದೆ ಅದನ್ನು ಕವರ್ ಮಾಡೋಕೆ ಒಂದು ಕೊಟ್ಟಿದ್ದಾರೆ. ನಮ್ಮ ಮನೇಲಿ ಮಿಸ್ ಮಾಡಿಬಿಟ್ರು, ಅದನ್ನು ಮತ್ತೆ ರಿಮೂವ್ ಮಾಡಿ ಹಾಕೋದಕ್ಕಾಗಲ್ಲ ಅಂತ ಹಂಗೆ ಬಿಟ್ಟಿದ್ವಿ ಅಷ್ಟೇ. ನೀವು ಮ್ಯಾನ್ಯುಯಲ್ಲಾಗಿ ಚೆಕ್ ಮಾಡಿಬಿಟ್ಟು ನೀವು ಕರೆಕ್ಟಾಗಿ ಹಾಕಿ. ಮತ್ತು ಇಲ್ಲಿ ಹಿಂದ್ಗಡೆ ಏನು ಅಂದರೆ ಇಲ್ಲಿ ಶೆಲ್ ಹಾಕಬೇಕು. ನಾನು ಹೇಳಿದ್ನಲ್ಲ, ಲೈಟಿಂಗ್ಸ್ ಮತ್ತು ಮ್ಯೂಸಿಕ್ ಬರೋದಕ್ಕೆ ಇಲ್ಲಿ ಶೆಲ್ ಹಾಕಬೇಕಾಗುತ್ತೆ. ಸೊ ಆ ಶೆಲ್ನ ಹಾಕ್ಕೋಬೇಕಾಗುತ್ತೆ. ಅದನ್ನು ಹಾಕಿದ ಮೇಲೆ ನೋಡಿ ಈ ಥರ ಒಂದು ಲೈಟಿಂಗ್ಸು ಮ್ಯೂಸಿಕ್ಕು ಎಲ್ಲ ಬರುತ್ತೆ. ಆಮೇಲೆ ನಮ್ಮ ಮನೇಲಿ ಹೇಳಿದೆ, ನೀವು ಒಂದು ಸರಿ ಕೂತ್ಕೊಳ್ಳಿ ಮಗನಿಗಿಂತ ಮುಂಚೆನೇ ಅಂತೇಳಿ. ಅವ್ರು ಅದರಲ್ಲಿ ಆಟ ಆಡಿಸ್ತಾರೆ. ನನಗೆ ಭಯ ಆಗುತ್ತೆ, ಅದು ಕೂತ್ಕೊಂಡ್ರೆ ಎಲ್ಲಿ ಮುರಿದೋಗುತ್ತೋ ವೆಯ್ಟಿಗೆ ಅಂತೇಳಿ. ಆಮೇಲೆ ಇಲ್ಲ ಏನು ಮುರಿದೋಗಲ್ಲ ಅಂತ ಹೇಳಿದ್ರು. ಮಕ್ಕಳು ಮನೇಲಿದ್ದರೆ ನಾವು ಅವ್ರ ಥರನೇ ಮಕ್ಕಳಾಗ್ಬಿಡ್ತೀವಿ ಅನ್ನೋದು ತುಂಬಾ ನಿಜ. ನನ್ನ ಮಗ ಬಂದಾಗಿಂದ ಅಂತೂ ನಾನು ಅದೇ ಥರ ಆಗಿಬಿಟ್ಟಿದ್ದೀನಿ. ತುಂಬ ಅಂದರೆ ನನಗೆ ಇಂಟ್ರೆಸ್ಟ್ ಬರ್ತಾಯಿದೆ ಚಿಕ್ಕ ಮಕ್ಕಳದ ಒಂದು ಟಾಯ್ಸ್ ಆಗಿರ್ಬೋದು, ಅದನ್ನೆಲ್ಲ ಒಂಥರ ಖುಷಿ ನಾನು ತರಿಸೋದಕ್ಕೆ. ಇಷ್ಟು ದಿನ ಆ ಥರದ್ದಿರಲಿಲ್ಲ. ಮಕ್ಕಳು ಬಂದಮೇಲೆ ಇದೆ. ಮತ್ತು ಏನಾದರೂ ಬೇಜಾರಿರಲಿ ಅವ್ನ ಮುಖ ನೋಡಿದ ತಕ್ಷಣ ಎಲ್ಲ ಮರೆತು ಬಿಡ್ತೀನಿ, ಮುಂದೆ ಹೋಗ್ತಾ ಇರ್ತೀನಿ ಆ ಥರ. ಇವಾಗ ನೋಡಿ ಮಾರ್ನಿಂಗ್ ಅವನ್ನ ಕೂರಿಸಿದ್ದೀನಿ. ಅವನಿಗಿನ್ನೂ ಸ್ವಲ್ಪ ಅದು ಇದಾಗಿಲ್ಲ, ಸೆಟ್ ಆಗಿಲ್ಲ. ನೋಡ್ತಾ ಇದ್ದಾನೆ ಏನಿದು ಏನು ಅಂತೆಲ್ಲ ನೋಡ್ತಾ ಇದ್ದಾನೆ. ಮಾರ್ನಿಂಗೇ ಎದ್ಬಿಡ್ತಾನೆ, ಒಂದು 5:30ಗೆ ಎದ್ಬಿಡ್ತಾನೆ. ನಮಗೂ ನಿಜವಾಗ್ಲೂ ನಿದ್ದೆ ಇರೋದಿಲ್ಲ. ಆ ಥರ ಎದ್ದಾಳಿಸ್ಬಿಟ್ಟು ಅದ್ರ ಮೇಲೆ ಕೂರಿಸಿದ್ದೀನಿ, ತೋರಿಸ್ಬಿಟ್ಟು ನೋಡು ಆಟ ಆಡೋದಕ್ಕೆ ಅಂತೇಳಿ. ಆಮೇಲೆ ಅವನು ಸ್ವಲ್ಪ ಹೊತ್ತಾದ್ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನೋಡ್ದೆ, ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಭಯ ಆಯಿತು ಅನಿಸುತ್ತೆ. ಅದಾದಮೇಲೆ ಅಡ್ಜಸ್ಟ್ ಆದ. ಸೊ ಖುಷಿಯಾಗಿದ್ದಾನೆ ಅವನು ಕೂಡ, ನನಗೂ ಖುಷಿ ಆಯಿತು. ಅಂದರೆ ಆ ಮಗುಗೆ ಅದು ಯೂಸ್ ಆಯಿತು, ಆಟ ಆಡ್ತಾ ಇದ್ದಾನೆ ಅಂತಂದರೆ ನನಗೂ ತುಂಬಾ ಖುಷಿ ಆಗುತ್ತೆ. ಯಾವಾಗಲೂ ಅಲ್ಲ, ಮಕ್ಕಳ ಖುಷಿನಲ್ಲೇ ನಮ್ಮ ಖುಷಿ ಕಾಣೋದಲ್ವ. ಅದಕ್ಕೋಸ್ಕರ ನಾವೆಲ್ಲ ಮಾಡೋದು ಮಕ್ಕಳಿಗೋಸ್ಕರ. ಅದಕ್ಕೋಸ್ಕರ ನೋಡಿ ಎಷ್ಟು ಎಂಜಾಯ್ ಮಾಡಿದೆ ಅಂದರೆ, ಎಲ್ಲ ಲೈಟ್ಸ್ ಆನ್ ಮಾಡಿ ಮ್ಯೂಸಿಕ್ ತೋರಿಸ್ತಾ ಇದ್ದೀನಿ, ಈ ಥರ ಬರುತ್ತೆ ಅಂಥೇಳಿ. ಅದು ಕೂಡ ಖುಷಿ ಆಗ್ತಾಯಿದೆ ಅವನಿಗೆ. ಆಮೇಲೆ ಅವನೇ ಕೂಡ ಎಲ್ಲ ಮ್ಯೂಸಿಕ್ ಎಲ್ಲ ಆನ್ ಮಾಡ್ತಾನೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಆಮೇಲೆ ಆನ್ ಮಾಡ್ತಾನೆ. ಒಂಥರ ಚೆನ್ನಾಗಿತ್ತು. ನಿಮಗೂ ಕೂಡ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ನನಗೆ ಓಕೆ 1000 ರುಪೀಸ್ಗೆ ವರ್ತ್ ಅಂತ ಅನ್ನಿಸ್ತು. ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಅವ್ನ ಆಟ ಆಡಿಸ್ತಾ ಇದ್ದೀನಿ ಈ ಥರ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ಇದ್ದರೆ. ಸೊ ದಟ್ ನನಗೂ ಗೊತ್ತಾಗುತ್ತೆ ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು, ನಿಮಗೆ ಯಾವ ಥರ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂಥೇಳಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ. ಸೊ ಅಲ್ಲಿ ಕೂಡ ವೀಡಿಯೋಸ್ನ ಹಾಕ್ತಾ ಇರ್ತೀನಿ, ಸುನೀತಾ ವಸಿಷ್ಠ ಅಂತಲೇ. ಅಲ್ಲಿ ಕೂಡ ಫಾಲೋ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.